ಮಹಾ ಕನ್ನಡ ಜನತೆಗಳಲ್ಲಿ ಕನ್ನಡ ಜನತೆ ಇರ್ಬೋದು, ಯಾವುದೇ ಜನರಿರ್ಬೋದು, ಎಲ್ಲ ಜನಾಂಗ ಅವರೇ ಈ ಒಂದು ಕರ್ನಾಟಕ ವಿಶ್ವ ಅನ್ನೋ ಇದರಲ್ಲಿ. ಬಟ್ ನಾವು ಕೇಳೋದೇನೆಂದರೆ, ಮೊದಲು ಕನ್ನಡಿಗರಿಗೆ ಇಲ್ಲಿ ಬೆಲೆ ಸಿಗ್ತಾಯಿಲ್ಲ. ಮೊದಲನೇದು ಕನ್ನಡಿಗರನ್ನ ಕೇವಲವಾಗಿ ಹೊರಗಡೆಯಿಂದ ಬಂದವ್ರನ್ನ ಜಾಸ್ತಿ ಸ್ವಾಗತ ಮಾಡಿ ಅವ್ರನ್ನ ತುಂಬ ಮೇಲೆ ಕೂರಿಸ್ಕೊಂಡು, ಇಲ್ಲಿರ್ತಕ್ಕಂಥ ಲೋಕಲ್ ಜನ ಕನ್ನಡಿಗರು ಪ್ರತಿಯೊಬ್ಬರು ಎಲ್ಲ ಇದರವರು ಅವರೇ. ಆದರೆ ನಾನು ಕೇಳೋದಿಷ್ಟೇ, ಮೊದಲು ನಮ್ಮವ್ರಿಗೆ ಅರ್ಹತೆ, ಮಾನವೀಯತೆ, ಗೌರವ ಕೊಡೋದನ್ನು ಕಲೀರಿ. ನಾವು ಅದೇನೋ ನಮ್ಮ ಮನೆ ಕದ ಕೊಟ್ಬಿಟ್ಟು ಬೆಳಗಾನ ನಾಯಿ ಓಡಿಸ್ತೋ ಅನ್ನೋ ಕೆಲಸ ಇಲ್ಲಿ ನಡೀತಾ ಇದೆ ಈ ಜಗತ್ತಲ್ಲಿ. ಇಲ್ಲಿ ಎಲ್ಲೆಲ್ಲಿಂದ ಬಂದು ಏನೇನೋ ಮಾಡಲಿ, ಅವರು ಮಾಡಬೇಕು, ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು. ಹಂಗಂತೇಳಿ ಅವ್ರು ಕಮ್ಮಿಗೆ ಬರ್ತಾರೆ ಅಂದ್ಬಿಟ್ಟು ನಮ್ಮ ಜನನ ಓಡ್ಸೋಕೆ ಇಷ್ಟಪಡ್ತಿರಲ್ಲ, ಇದು ಎಂದಿಗೂ ಸರೋಗಲ್ಲ. ಇದ್ರ ಪರಿಣಾಮ ಮುಂದೊಂದು ದಿನ ಕಷ್ಟ ಆಗುತ್ತೆ. ಯೋಚನೆ ಮಾಡಿ. ದೊಡ್ಡ ದೊಡ್ಡ ಕಂಪ್ನಿ ನಡೆಸೋರ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನಾವು, ಹೊರಗಡೆಯವರು ಸ್ವಲ್ಪ ಕಡಿಮೆಗೆ ಬರ್ತಾರೆ ಅಂದ್ಬಿಟ್ಟುದ್ದಾನೆ ನಮ್ಮ ಜನ ಹೋದರೆ ಇಲ್ಲ ಅಂತ ಹೇಳೋದು, ಅವ್ರ ಜನ ಬಂದರೆ ಕರ್ಕೊಳ್ಳೋದು, ಇದನ್ನೆಲ್ಲ ಮಾಡಬೇಡ್ರಿ. ಮೊದಲು ನಮ್ಮವ್ರಿಗೆ ಕೆಲಸ ಕೊಡಿ, ಆಮೇಲೆ ಅವ್ರಿಗೂ ಉಳಿದಿದ್ದನ್ನು ಅವ್ರಿಗೂ ಕೊಡಿ, ಪರವಾಗಿಲ್ಲ, ನಾವು ಬೇಡ ಅನ್ನಲ್ಲ. ಆದರೆ ತೀರಾ ಮನ ಅವ್ರಿಗೆ ಕೊಟ್ಬಿಟ್ಟು ನಮ್ಮವ್ರು ಬಂದರೆ ಇಲ್ಲ ಅಂತ ಹೇಳೋದು, ಇದು ಸುಮಾರು ಕಡೆ ನನಗೇ ಆಗಿದೆ. ನಾನೇ ನೋಡಿದ್ದೀನಿ ಕಣ್ಣಿಂದ. ನಾನು ಕೆಲ್ಸಕ್ಕೆ ಹೋದಾಗ ಇಲ್ಲಿ ಕೆಲಸ ಖಾಲಿ ಇಲ್ಲ, ಫುಲ್ಲಾಗಿದೆ ಅಂತ ಹೇಳೋರೆ. ನನ್ನ ಹಿಂದೆಗಡೆ 4 ಜನ ಹಿಂದಿಯವ್ರು ಬಂದಾಗ, ಎಷ್ಟು ಜನ ಇದ್ದೀರಿ, ಇದೇ ಬರೋ ತಿಂಗಳು 1ನೇ ತಾರೀಕಿಂದ ಬನ್ರಪ್ಪ, 5 ಜನ ಇದ್ರೆ ಕರ್ಕೊಂಬನ್ರಿ ಅಂತಲೂ ಹೇಳೋರೆ. ನನ್ನೊಬ್ಬನ ಕೆಲಸ ಇಲ್ಲದೊಬ್ಬ 5 ಜನಕ್ಕೆ ಎಲ್ಲಿಂದ ಬಂತು? ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಇದು ನಡಿಬಾರ್ದು. ಬೇಡ ಕೊಡ್ರಿ. ಯಾಕೆ? ನಮ್ಮ ನಾಡಲ್ಲಿ ಹುಟ್ಟಿ ನಮ್ಮ ನೀರು ಕುಡಿದು ನಮ್ಮ ದೇಶದನ್ನ ತಿಂದು ನಮ್ಮ ಕಾವೇರಿ ನೀರೆಲ್ಲ ಕುಡಿದು ಎಲ್ಲ ಇಲ್ಲೇ ಮಾಡಿ, ಇವತ್ತು ಬೇರೆಯವರಿಂದ ನೀವು ₹1 ಲಾಭಗೋಸ್ಕರ ನೀವು ನಮ್ಮ ಜನನ ಕಾಲಲ್ಲಿ ಒದ್ದಿದ್ದೀರಿ ಅಂದರೆ, ನೀವು ಅದು ಏನಾಗುತ್ತೆ ಗೊತ್ತಾ? ಎತ್ತ ತಾಯಿನ ಕಾಲಲ್ಲಿ ಒದ್ದಂಗೆ ನೀವು. ಎತ್ತ ತಾಯಿ ಸೀರೆ ಬಿಚ್ಚಿದಂಗೆ ಇದು ಲೆಕ್ಕ. ಮಾನವೀಯತೆ ಇರೋರು ಈ ಕೆಲಸ ಮಾಡಬೇಡಿ. ಕೊಡಿ ಅವ್ರಿಗೆ, ಇಲ್ಲ ಅಂತ ಹೇಳಲ್ಲ. ಯಾಕೆ ಅವ್ರನ್ನ ಫೋನ್ ಮಾಡಿ ಅವ್ರ ಊರಿಂದ ಅಷ್ಟು ಜನ ಇಷ್ಟು ಜನ ಕರೆಸ್ತೀರಿ? ಬಂದವ್ರಿಗೆ ಕೊಡ್ರಿ. ಇಲ್ಲಿರೋರು ಏನು ಮನುಷ್ಯರಲ್ವಾ? ನಮ್ಮ ಜನ ನೇರವಾಗಿ ಮಾತಾಡ್ತಾರೆ, ಸ್ವಲ್ಪ ಗತ್ತು ಗಾಂಭೀರ್ಯ, ಅಷ್ಟು ಮಾತ್ರಕ್ಕೆ ಕೆಲಸ ಮಾಡಲ್ಲ ಅಂತಲ್ಲ, ಅವ್ರಿಗೆ ಡಬ್ಬಲ್ ಕೆಲಸ ಮಾಡ್ತಾರೆ. ಮೊದಲು ನಮ್ಮ ಜನಕ್ಕೆ ಅರ್ಹತೆ ಮರ್ಯಾದೆ ಕೊಟ್ಟು ನೋಡ್ರಿ, ಆಮೇಲೆ ಮಿಕ್ಕಿದವ್ರಿಗೆ ಕೊಡ್ರಿ. ಇದನ್ನ ಎಲ್ಲ ತಿಳ್ಕೊಳ್ರಿ. ದಯವಿಟ್ಟು ಬೇರೆ ಒಬ್ಬರನ್ನ ಇಲ್ಲಿ ಬಂದು ಕೂರಿಸಿ ಅವ್ರ ಮುಂದೆ ನಮ್ಮ ಜನನ ಅವಮಾನ ಮಾಡೋದನ್ನು ನಿಲ್ಲಿಸಿ. ಒಂದಿನ ನಿಮಗೂ ಇದ್ರ ಪರಿಣಾಮ ಬೀರುತ್ತೆ. ನೀವೇ ಅವಮಾನ ಆಗೋಗ್ಬಿಡ್ತೀರ ಅವರಿಂದ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಏನಂತ ಇದ್ದೀನಿ ಅಂತಲ್ಲ, ಇವತ್ತು ನಾನು 4 ಕಾಸು ಸಂಪಾದನೆ ಮಾಡೋಕ್ಕೆ ಸಲುವಾಗಿ ನಾನು ಒಬ್ಬನ ಕೂಲಿನ ಅವರಿಬ್ಬರು ಕೊಟ್ಟರೆ ಬರ್ತಾರೆ, ಇವ್ರನ್ನ ಯಾಕೆ ನಾವು ಸೇರಿಸ್ಕೋಬೇಕು ಅನ್ನೋದನ್ನು ಬಿಡ್ರಿ. ನಮ್ಮವರು ನಮ್ಮವರೇ, ನಮ್ಮ ತಾಯಿನೇ ಯಾವತ್ತಿದ್ರೂ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ. ದಯವಿಟ್ಟು ಮೊದಲು ನಮ್ಮ ಜನಕ್ಕೆ ಕೆಲಸ ಕೊಡಿ, ಅವ್ರಿಗೂ ಕೊಡಿ. ಅವ್ರನ್ನ ಓಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ಮದು. ಪ್ರತಿಯೊಬ್ಬರು ಬದುಕಲಿ, ಬೇಡ ಅಂತಿಲ್ಲ. ಆದರೆ ನಮ್ಮನ್ನು ತುಳಿದು ಅವ್ರನ್ನ ಬದುಕಿಸೋದು ಎಷ್ಟು ಮಾತ್ರ ಸರಿ ಜನಗಳೇ? ಇದು ಎಷ್ಟು ಮಾತ್ರ ಸರಿ? ಇದು ಕಂಪ್ನಿಗಳೇ, ಇಂಡಸ್ಟ್ರಿಯಲ್ ಕಂಪ್ನಿಗಳೇ, ಇವೆಲ್ಲ ನಿಮಗೆ ಸರಿನಾ ಇದು? ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಬೇರೆ ಥರನೇ ತಿರುವು ತಗೊಳ್ತವೆ. ಬೇಡ. ಒಂದು ಒಳ್ಳೆ ರೀತಿಲಿ, ಒಂದು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನಕ್ಕೆ ಅವಮಾನ ಮಾಡಬೇಡಿ. ಎತ್ತಪ್ಪ ಅಮ್ಮನಿಗೆ ಹೆಂಗೆ ಅವಮಾನನೋ ಇದು ಅದೇ ಥರ ಮಾಡಬೇಡಿ. ಬಿಡಿ ಇದನ್ನು. ಬೇರೆಯವ್ರನ್ನ ನೀವು ಸ್ವಾಗತ ಮಾಡಿ, ಇಲ್ಲ ಅಂತ ಹೇಳಲ್ಲ. ಮೊದಲು ನಮ್ಮ ಜನ ನೋಡಿ. ನಮ್ಮ ಅನ್ನ ಕಿತ್ತು ಬೇರೆಯವ್ರಿಗೆ ಕೊಟ್ಟರೆ ನಿಮ್ಗೆ ಎಂದಿಗೂ ಒಳ್ಳೆಯದಾಗಲ್ಲ. ನೀವು ಮಾಡ್ತೀರಿ ₹1,000,000 ದುಡ್ಡನ್ನ, ಯಾವುದೋ ರೀತಿಲಿ ಹೋಗ್ಬಿಡುತ್ತದು. ಯಾಕೆ ಅಂದರೆ 4 ಜನಕ್ಕೆ ಒಳ್ಳೇದು ಮಾಡಿರ್ರಿ, ಅದು ಉಳಿಯುತ್ತೆ. ಯಾರನ್ನೋ ಬಡ್ದು ಬಾಯಿಗೆ ಹಾಕೊಂಡು ಮಾಡಿದ್ರೆ ಏನು ಉಳಿಯಲ್ಲ. ಇದನ್ನು ತಿಳ್ಕೊಳ್ಳಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಜಾತಿ ಎಲ್ಲ ಜನಾಂಗಗಳು, ಯಾವುದೇ ಭಾಷೆಯವರಿರಲಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಬದುಕ್ರಿ, ಬೇಡ ಅನ್ನಲ್ಲ. ಬಟ್ ನಮ್ಮ ಜನಾಂಗ, ನಮ್ಮ ಇದರಲ್ಲಿ ಮೊದಲು ಮರ್ಯಾದೆ ಅರ್ಹತೆ ಕೊಡೋದನ್ನು ಕಲೀರಿ. ಇಲ್ಲ ಅಂದರೆ ಮುಂದೊಂದು ದಿನ ಅವರಿಂದ ನಿಮಗೇ ತೊಂದರೆಗಳು ಬರ್ಬೋದು. ಏನೂ ಮಾಡೋಕ್ಕಾಗಲ್ಲ. ಆಗ ಕೊಡ್ತಿರಲ್ಲ ಅವ್ರಿಗೆ ಕರೆದಿ ಕೆಲಸನ, ಹೋಗ್ರಿ ಅಂತ ಅಂದ್ಬಿಡ್ತಾರೆ. ಅಂಥ ನಮ್ಮ ಜನ ಕಾಯ್ತಾ ಇರ್ತಾರೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ರಿ. ಮೊದಲು ನಮ್ಮ ಜನಕ್ಕೂ ನ್ಯಾಯ ಇದು ಎಲ್ಲ ಸಿಗೋ ಥರ ನಡ್ಕೊಳ್ರಿ, ಆಮೇಲೆ ನೀವು ಮಿಕ್ಕಿದ್ದನ್ನು ಮಾಡಿರಿ. ಬೇಡ ಅನ್ನಲ್ಲ. ನಮಸ್ಕಾರ. ನಮ್ಮ ಮಾತಿಂದ ಏನಾದ್ರು ತಪ್ಪಾಗಿದ್ದರೆ ಮನ್ನಿಸಿ. ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಿ.